ಆಗಿದ್ದರು ತಾಯಿ ಮಗುವನ್ನು ಕರೆದು ತೊಳೆಯುತ್ತಾಳೆ. ತನ್ನ ನಿಜವಾದ ತಾಯಿ ಮಾತ್ರನೇ. ಬೇರೆ ತಾಯಿ ನಿಮ್ಮನ್ನ ಬಿದ್ದು ಬಂದಾಗ ಅದು ಚಿಕ್ಕ ಮಕ್ಕಳನ್ನ ನಿಮ್ಮ ಮಗುವೇ ಸಾರಿ ನಾನು ಯವನಸ್ಥರಾಗಿದ್ದೇನೆ. ನಿಮ್ಮ ತಂದೆ ತಾಯಿಗಳು ನೀವು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮನ್ನ ತೊಳೆದಿರ ಪಕ್ಕದ ಮನೆ ತಾಯಿ ತೊಳಿತಾರ? ಹೇಳ್ರಿ ಹಲ್ಲೆಲೂಯಾ. ಹಾಗೆಯೇ ಇವತ್ತು ನಾನು ನಿಮಗೆ ಹೇಳುತ್ತೇನೆ ದೇವರ ಮಗುವೇ, ಮೊದಲನೇದಾಗಿ ನಮ್ಮ ನಿಜವಾದ ತಾಯಿ ಯಾರಪ್ಪ ಅಂದ್ರೆ ಯೇಸು ಸ್ವಾಮಿ. ನಾನು ನೀನು ಎಷ್ಟೇ ಆಳವಾಗಿ ನನ್ನ ಕೆಸರಿನಲ್ಲಿ ಬಿದ್ದಾಗಿಯೂ, ಎಷ್ಟೇ ಆಳವಾಗಿ ನಾನು ಗಟ್ಟರಲ್ಲಿ ಬಿದ್ದಾಗಿಯೂ, ನಾನು ಹೊಲಸಾಗಿದ್ದಾಗಿಯೂ ಆತನು ಮೊದಲನೇದಾಗಿ ಹೇಳುವ ಮಾತು, ಮಗನೇ ಬಾ, ನಾನು ನಿನ್ನನ್ನು ತೊಳೆಯುವವನಾಗಿದ್ದೇನೆ. ಸ್ವಲ್ಪ ಚೆನ್ನಾಗಿ ಗಮನಿಸಿದ್ದೇವ ಮಗುವೆ, ಬೈಬಲ್ ಹೇಳುತ್ತದೆ, ಎಲ್ಲಿದು ಬರೆಯಲ್ಪಟ್ಟಿದೆ ತೆಗೆದುಕೊಳ್ಳುವ ಯೆಶಾಯನ ಬರೆದಂತ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಬನ್ನಿರಿ ಬನ್ನಿರಿ ವಾದಿಸುವ ಎಂದು. ಓ ಹಲ್ಲೆಲೂಯಾ. ಈಗ ಇದು ನಿಮ್ಮ ದಿನ. ದೇವರು ಹೇಳ್ತಾ ಇದ್ದಾನೆ, ಯವನ ಮಕ್ಕಳಿಗೆ ಬನ್ನಿರಿ. ಆಮೆನ್. ಗಟ್ಟಿಯಾಗಿ ಹೇಳುವ ಆಮೆನ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಬನ್ನಿರಿ. ಎಲ್ಲಿ ಬನ್ನಿರಿ? ನನ್ನ ಕಡೆಗೆ ಬನ್ನಿರಿ. ಈ ಕೂಟದ ಒಳಗೆ ದೇವರು ಕರೀತಾನೆ, ಬಾ ಯವನಸ್ಥನೇ, ಬಾ ನನ್ನ ಯವನ ಮಗಳೇ, ಬಾ. ಆಮೇಲೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ಹಿಮದ ಹಾಗೆ ಬೆಳಪಾಗು. ಓ ಹಲ್ಲೆಲೂಯಾ. ನನಗೆ ಸೌಂಡ್ ಬರ್ತಾ ಇಲ್ಲ, ಚೆನ್ನಾಗಿ ಗಮನಿಸುವ. ವಾಕ್ಯ ಹೇಳ್ತಾ ಇದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ಹಿಮದ ಹಾಗೆ ನಾನು ಹಿಮದ ಹಾಗೆ ಬಿಳುಪಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸುತ್ತೇನೆ ಮಗುವೆ, ನಾನು ನಿನ್ನನ್ನು ಹಿಮದಷ್ಟು ಬಿಳುಪಾಗಿ ಮಾಡುತ್ತೇನೆ. ಯಾಕಂದ್ರೆ ನಿನ್ನ ಗುರಿಗೆ ತಲುಪಿಸಬೇಕಾದ್ರೆ ನಾನು ಮೊದಲನೇದಾಗಿ ಮಾಡೋದು ಮುಖ್ಯವಾದ ಕೆಲಸ, ನಿನ್ನನ್ನು ತೊಳೆಯಬೇಕಾಗಿದೆ, ನಿನ್ನ ಬಿಳುಪಾಗಿ ನಾನು ಮಾಡಬೇಕಾಗಿದೆ. ಆಮೇಲೆ ಚಿನ್ನವಾಗಿದ್ದರು, ನಿನ್ನ ಪಾಪ ಕಿರು ಮನಸ್ಸಿಯ ಬಣ್ಣವಾಗಿದ್ದರು, ಉಂಡೆಯಂತೆ ಬೆಳಕಾಗುವುದು, ಉಂಡೆಯ ಹಾಗೆ ಬೆಳಗ್ಗೆ ಮಾಡುತ್ತಾನೆ. ನೀವು ಒಪ್ಪಿವಿದೆಯಾದರೆ, ನೀನು ಅಂದ್ರೆ ಒಪ್ಪಿಕೊಂಡು ಬಾ ನನ್ನ ಬಳಿಗೆ. ಹಲ್ಲೆಲೂಯಾ. ದೇವರು ನಮಗೆ ಮೈಗೊಂಡ ಆಗಲಿ. ನೀನು ಒಪ್ಪಿಕೊಂಡು ಬಾ ಈ ಯೂತ್ ಮೀಟಿಂಗ್ ಒಳಗಡೆ. ದೇವರೇ, ನಾನು ಇನ್ನ ಮೇಲೆ ನಿನ್ನ ಕೈಯಲ್ಲಿರುವಂತಹ ಬಿಲ್ಲಿಗೆ ಬಾಣವಾಗಲಿಕ್ಕೆ ನಾನು ಸಿದ್ಧವಾಗಿ ಬರ್ತಾ ಇದ್ದೇನೆ. ನಾನು ನಿನ್ನ ಕೈಯಲ್ಲಿರುವಂತಹ ಅಂಬಾಗುವುದಕ್ಕೆ ಬರ್ತಾ ಇದ್ದೇನೆ. ನಾನು ಇವತ್ತು ತೊಳೆಯುವುದಕ್ಕಾಗಿ ಬರ್ತಾ ಇದ್ದೇನೆ. ನಾನು ಇವತ್ತು ಸೋತು ಬಿದ್ದು ಹೋಗಿರುವಂತಹ ಚಿಂತೆಯಲ್ಲಿ, ಸೋತು ಬಿದ್ದು ಹೋಗಿರುವಂತಹ ನೋವಿನಲ್ಲಿ, ಸೋತು ಬಿದ್ದು ಹೋಗಿರುವಂತಹ ನನ್ನ ಮನಸ್ಸನ್ನು ಮಲಿನ ಮಾಡಿರುವಂತಹ ಯಾವುದೇ ಪಾಪವಾಗಿರಬಹುದು, ಅದರ ಒಳಗಡೆ ಎದ್ದು ನಿಲ್ಲುವುದಕ್ಕಾಗಿ ನಾನು ನನ್ನ ನಿಜವಾದ ತಾಯಿಯಾಗಿರುವಂತಹ ಯೇಸುವೆ ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನ ಬಳಿಗೆ ಬಂದಿದ್ದೇನೆ. ದೇವರು ಹೇಳ್ತಾರೆ, ನೀನು ಒಪ್ಪು, ನೀನು ಒಪ್ಪು. ನಾನು ಹೆಂಗ್ ಮಾಡ್ತೇನೆ ಅಂತಂದ್ರೆ, ನೀನು ಹೊಳೆದು ಪ್ರಕಾಶಿಸಬೇಕು. ನಿನ್ನ ಜೀವನ ತಪ್ಪಾಗಿದ್ದರು, ನಮ್ಮ ಲೈಫ್ ತಪ್ಪಾಗಿದ್ದರು, ನನ್ನ ಸ್ವಭಾವ ಎಷ್ಟೇ ಕೆಟ್ಟದಾಗಿದ್ದರು, ನಾನು ಎಂಥವನೇ ಆಗಿದ್ದರು, ನಾನು ಎಂಥವನೇ ಆಗಿದ್ದರು, ದೇವರು ಹೇಳ್ತಾನೆ, ನೀನು ಎಷ್ಟೇ ಕಡು ಕೆಂಪಾಗಿದ್ದರು, ಕಡು ಕಪ್ಪವಾಗಿದ್ದರು, ನೀನು ಉಪಯೋಗಕ್ಕೆ ಬಾರದಿರುವಂತಹ ವಸ್ತು ನೀನಾಗಿದ್ದರು, ನಿನ್ನನ್ನು ಒಂದು ಸಾರಿ ನನ್ನ ಕೈಯಲ್ಲಿ ಕೊಟ್ಟು ನೋಡು, ನಿನ್ನ ಒಂದು ಸಾರಿ ನನ್ನ ಕೈಯಲ್ಲಿ ಕೊಟ್ಟು ನೋಡು. ನಿನ್ನ ಮನೆಯ ಒಳಗಡೆ, ನಿನ್ನ ಊರಿನ ಒಳಗಡೆ ನಾನು ನಿನ್ನನ್ನು ಶ್ರೇಷ್ಠವಾದಂತ ಮಗಳಾಗಿ, ಮಗನಾಗಿ ನಾನಿವತ್ತು ಆರಿಸಿ ತೆಗೆದುಕೊಂಡು ಉಪಯೋಗ ಮಾಡುವಂತ ಭಾಗವಾಗಿ ನಾನು ಮಾಡಲಿದ್ದೇನೆ. ನೀನು ಎಷ್ಟೇ ಸೋಲಿನಲ್ಲಿ ನೀನು ಬಿದ್ದಿದ್ದರೂ ಕೂಡ ನಾನು ನಿನ್ನನ್ನು ಸರಿ ಮಾಡುತ್ತೇನೆ. ಯಾಕಂತಂದ್ರೆ ನಾನು ನಿನ್ನ ನಿಜವಾದ ತಾಯಿಯಾಗಿದ್ದೇನೆ. ನಾನು ನಿನಗಾಗಿ ರಕ್ತ ಸುರಿಸಿದ್ದೇನೆ. ನಾನು ನಿನಗೋಸ್ಕರವಾಗಿ ಶಿಲುಬೆಯ ಮೇಲೆ ಬಲಿಯಾಗಿದ್ದೇನೆ.
ಅಂಗಾಂಗಗಳಲ್ಲಿ ಕೊರಡೆಯಿಂದ ಒಡೆಯಲ್ಪಟ್ಟು ತಲೆಯಿಂದ ಕೈಕಾಲೊಳಗಡೆ ಎಲ್ಲ ಕಡೆಯಿಂದಲೂ ನನ್ನ ಶರೀರ ಧಾರೆಯ ಒಳಗೆ, ನನ್ನ ಶರೀರ ಒಳಗಡೆ ನನ್ನ ರಕ್ತವನ್ನು ಸುರಿದಿದ್ದೇನೆ. ಏನಕ್ಕಾಗಿ ಅಂತಂದ್ರೆ ನೀನ್ ಎಷ್ಟೇ ಆಳದಲ್ಲಿ ಅಡಗಿದ್ದರೂ ಕೂಡ ನಿನ್ನನ್ನು ನಾನು ಹೊರಗೆ ತೆಗೆದುಕೊಂಡು ನಿನ್ನ ಹೊಳೆಯುವ ಹಾಗೆ ಮಾಡುವುದಕ್ಕಾಗಿ ನನ್ನ ರಕ್ತವನ್ನೇ ನಾನು ತೆಗೆದುಕೊಂಡಿದ್ದೇನೆ. ನಾನು ಸೋಪ್ ತೆಗೆದುಕೊಂಡಿಲ್ಲ, ನಾನು ಸೋಪ್ ತೆಗೆದುಕೊಂಡಿಲ್ಲ, ಶಾಂಪು ತೆಗೆದುಕೊಂಡಿಲ್ಲ. ನಾನು ಏನ್ ತೆಗೆದುಕೊಂಡಿದ್ದೇನೆ ಅಂತಂದ್ರೆ ಓನ್ ಮೈ ಬ್ಲಡ್, ನನ್ನ ಸ್ವಂತ ರಕ್ತವನ್ನೇ ನಿನಗಾಗಿ ತೆಗೆದಿದ್ದೇನೆ. ಹಾಗಾದ್ರೆ ನೀನು ಯೋಚನೆ ಮಾಡಕ್ ಸಾಧ್ಯವಾ? ಲೋಕದ ಒಳಗಡೆ ಎಂತಹ ಪಾಪವೇ, ಲೋಕದ ಒಳಗಡೆ ಎಂತ ಡಿಪ್ರೆಷನ್ ನನ್ನ ಒಳಗಡೆ ಇದ್ರೂ ಕೂಡ ಯೇಸುವಿನ ರಕ್ತ ಅಳಿಸದೆ ಇರುವಂತ ಒಂದು ಡಿಪ್ರೆಷನ್ ಇಲ್ಲ, ಒಂದು ಪಾಪ ಇಲ್ಲ, ಒಂದು ಶಕ್ತಿ ಇಲ್ಲ. ಆತನ ರಕ್ತ ಸಕಲ ಪಾಪವನ್ನು ಅಳಿಸಿ ನನ್ನನ್ನ ಪರಿಶುದ್ಧರಾಗಿ ಮಾಡಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಫಲವುಳ್ಳದಾಗಿದೆ. ಬೈಬಲ್ ಹೇಳುತ್ತದೆ, 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನ ತೊಳೆದು ನಮ್ಮನ್ನ ಶುದ್ಧಿ ಮಾಡುತ್ತದೆ. ಅನ್ಕೊಂಡಿರ್ಬೋದು, ಮೊದಲನೇದಾಗಿ ದೇವರು ನಮ್ಮನ್ನ ಶುದ್ಧಿ ಮಾಡುವುದಕ್ಕಾಗಿ ಬಯಸ್ತಾ ಇದ್ದಾನ. ನೀನ್ ಬಾರ್ಡರ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ನಿನಗೆ ಟ್ರೈನಿಂಗ್ ಕೊಡ್ತಾರ, ಪ್ರಿಪರೇಷನ್, ಸಿದ್ಧತೆ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ದೇವರ ಮಗುವೆ, ನಿನ್ ಮುಂದೆ ನಿನ್ನ ಮೇಲೆ ದೇವರ ಆಶೀರ್ವಾದವೆಂಬ ವಸ್ತ್ರ ಬರೋಕ್ಕಿಂತ ಮುಂಚೆ ನಿನ್ನ ತಾಯಿ ಫಸ್ಟ್ ಕೊಳೆಯಾಗಿರುವಂತ ಬಟ್ಟೆ, ಹೊಸ ಬಟ್ಟೆ ಹಾಕುವುದಕ್ಕಿಂತ ಮುಂಚೆ ನೀನು ಕೊಳೆ ಬಟ್ಟೆ ಇರ್ತದಲ್ಲ, ಅದ್ರ ಮೇಲೆ ಹೊಸ ಬಟ್ಟೆ ಹಾಕಕ್ಕೆ ಸಾಧ್ಯ ಆಯ್ತಾ? ಹಾಕಿದ್ರೆ ಏನಾಗ್ತದೆ? ಹಲ್ಲೆಲೂಯಾ. ಹಾಕ್ತಾರ? ಸಾಧ್ಯ ಇಲ್ಲ. ಹಾಗೆಯೇ ದೇವರು ಕೂಡ ಒಂದು ಪ್ಲಾನ್ ಮಾಡ್ತಾನೆ, ಅದರ ಮೇಲೆ ನಾನು ಹಾಕುವುದಿಲ್ಲ. ಮಗನೇ ಬಾ, ಮೊದಲು ನಿನ್ನ ವಸ್ತ್ರವನ್ನು ನಾನು ಚೇಂಜ್ ಮಾಡುತ್ತೇನೆ. ಆಮೇಲೆ ಫಸ್ಟ್ ಅಲ್ಲಿ ಬೈಬಲ್ ಅಲ್ಲಿ ಬರೆಯಲ್ಪಡ್ತಾ ಇದೆ, ಸಮುವೇಲನು ಅವರ ಮನೆಗೆ ಹೋದ ಮೇಲೆ ಏನಂತ ಹೇಳ್ತಾನೆ ಗೊತ್ತಾ? ಓದ್ರಿ ನೋಡೋಣ. 1 ಸಮುವೇಲ 16ನೇ ಅಧ್ಯಾಯ 5ನೇ ವಚನವನ್ನು ಓದ್ರಿ ನೋಡೋಣ. ಶುಭಕರವಾಗಿ ಯೆಹೋವನಿಗೆ ಯಜ್ಞ ಅರ್ಪಿಸುವುದಕ್ಕೆ ಬಂದಿದ್ದೇನೆ. ಈಗ ಸಮುವೇಲನು ಅವನ ಕುಟುಂಬಕ್ಕೆ ಹೋಗಿ ಈಗ ಅವನು ಹೇಳ್ತಾ ಇದ್ದಾನೆ, ಯೆಹೋವನಿಗೆ ಯಜ್ಞ ಅರ್ಪಿಸುವುದಕ್ಕೆ ಬಂದಿದ್ದೇನೆ, ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಬನ್ನಿರಿ. ಹಲ್ಲೆಲೂಯಾ. ಕೇಳ್ರಿ, ನನ್ನ ಪ್ರೀತಿ ದೇವರ ಮಗುವೆ, ದೇವರು ಹೇಳ್ತಾ ಇದ್ದಾರೆ, ಸೇವಕ ಹೇಳ್ತಾರೆ, ಫಸ್ಟ್ ನಿಮ್ಮನ್ನು ಶುದ್ಧಿ ಮಾಡಿಕೊಂಡು ನನ್ನ ಹಿಂದೆ ಬನ್ರಿ. ಫಸ್ಟ್ ನಿಮ್ಮನ್ನು ಶುದ್ಧಿ ಮಾಡಿಕೊಂಡು ನನ್ನ ಹಿಂದೆ ಬನ್ರಿ. ಆಮೇಲೆ ಹೇಳ್ತಾರೆ ಏನ್ ದೇವ್ರು ಮಾಡ್ತಾನೆ ಅಂತೀನಿ. ಆದ್ರೆ ಈಗ ಫಸ್ಟ್ ಶುದ್ಧಿ. ಹಲ್ಲೆಲೂಯಾ. ಅಲ್ಲಿ ಶುದ್ಧಿ ಮಾಡಲಾಗ್ತಾ ಇದೆ. ಅಲ್ಲಿನ ಇನ್ನೊಂದು ವಚನವನ್ನ ಓದಿ ನೋಡೋಣ. ಯೋಹಾನನ ಬರೆದ ಶುಭವಾರ್ತೆ 1 ಯೋಹಾನ 2ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಪಾಪವನ್ನು ನಿವಾರಣೆ ಮಾಡುವ ಆತನು ಪಾಪವನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ರಿ. ಫಸ್ಟ್ ಏನ್ ಗೊತ್ತಾ? ನಮ್ಮನ್ನ ಪಾಪಗಳಿಂದ ಬಿಡುಗಡೆ ಮಾಡುವಂತ ಯಜ್ಞವಾಗಿದ್ದಾನೆ. ನನಗೆ ಹೇಳ್ರಿ, ತನ್ನ ಮಗುವಿಗೆ ತಾಯಿ ನೀನೇ ಹೋಗಿ ಶುದ್ಧಾಗಿರುವ ಅಂತ ಹೇಳಲ್ಲ. ಒಂದು ವೇಳೆ ದೇವರು ಕೂಡ ನಿನ್ನ ಕಡೆ ಬದುಕಿನ ಮುಂಚೆ ನೀವು ಶುದ್ಧಾಗಿರುವ ಅಂತಂದ್ರೆ ನಾನೇ ಒಂದು ಕೇಳ್ತೀನಿ, ಮತ್ತೆ ದೇವರು ಯಾಕೆ ನಮಗೆ ನನ್ನಿಂದ ಶುದ್ಧ ಮಾಡ್ಕೊಳ್ಳೋಕ್ಕಾಗಲ್ಲ. ನನ್ನನ್ನು ಶುದ್ಧ ಮಾಡುವುದಕ್ಕಾಗಿಯೇ
ನನಗೆ ದೇವರು ಬೇಕಾಗಿದ್ದಾರೆ. ನನ್ನನ್ನು ಶುದ್ಧ ಮಾಡುವುದಕ್ಕಾಗಿಯೇ ನನಗೆ ದೇವರು ಬೇಕಾಗಿದ್ದಾನೆ. ಹಾಗಾದ್ರೆ ನಮ್ಮ ಪ್ರೀತಿ ದೇವರ ಬಗ್ಗೆ ಚೆನ್ನಾಗಿ ಗಮನಿಸ್ರಿ. ಆಯ್ತೀಗ ಕ್ಲೀನ್ ಆಯಿತು, ಶುದ್ಧ ಆಯಿತು, ಪಾಪದಿಂದ ಬಿಡುಗಡೆ. ಯೇಸುವಿನ ಬಳಿಗೆ ನಾನು ಬಂದೆ, ನಾನು ಒಪ್ಪಿಕೊಂಡೆ. ಈ ಮೊದಲನೆಯ ಸೆಕ್ಷನ್ ಒಳಗಡೆ ನಾನು ಪ್ರಾರ್ಥನೆ ಮಾಡಿ ಬೈಬಲ್ ಹೇಳ್ತದೆ, ಪಾಪ ವಾದಿಸುವ ಬಂದು ನನ್ನ ಬಳಿಗೆ ನೀವು ಒಪ್ಪಿಕೊಳ್ಳ್ರಿ. ನಿಮ್ಮನ್ನ ನಾನು ಈ ತರ ಕಣ್ಣಿಗೆ ಮಾಡ್ತೇನಲ್ಲ, ನಿಮ್ಮ ಲೈಫ್ ಒಳಗಡೆ ಅಕ್ಕಪಕ್ಕ ಯಾರಿರಬಾರ್ದು, ನಿನ್ನನ್ನು ಪ್ರಕಾಶಿಸುವಂತ ರೀತಿಯಲ್ಲಿ ನಾನು ತೆಗೆದುಕೊಂಡು ಬರ್ತೇನೆ. ಒಂದು ವೇಳೆ ಇಲ್ಲಿ ಕೆಲವರು ನೀನು ನಂಬಲಿಕ್ಕೆ ಆಗುವುದಿಲ್ಲ, ನನ್ನ ಜೀವನ ಆತರ ಆಗ್ತದ, ನನ್ನ ಲೈಫ್ ಆತರ ಆಗ್ತದ ಅಂತ ಹೇಳಿ ಕೆಲವರು ನೀವು ಆರಾಮ್ಸರಿ ಅಯ್ಯೋ ಪ್ರಾರ್ಥನೆ ಇದೆ ಎಂಬುದಾಗಿ ನೀವು ಬಂದಿರಬಹುದು. ಅದಕ್ಕೆ ನಾನು ಕನ್ಫರ್ಮ್ ಮಾಡಿದಂತವ್ರು ಅಷ್ಟೇ ಕರೆದಿದ್ದೇನೆ. ಲಿಸ್ಟ್ ಮಾಡಿ ಚೆನ್ನಾಗಿ ಗಮನಿಸಿದ್ದೇವೆ ಮಗುವೆ. ಆತ ನಿನ್ನನ್ನ ಶುದ್ಧಿ ಮಾಡುವುದಕ್ಕೆ ನಿನಗೆ ಬೇಕಾಗಿದ್ದ ಅರ್ಹತೆ ಎರಡೇ. ಒಂದು, ನಿನ್ನ ಒಳಗಡೆ ನಂಬಿಕೆ, ದೇವರು ನನ್ನ ಶುದ್ಧ ಮಾಡ್ತಾನೆ ಎಂಬುದಾಗಿ. ಎರಡನೇದು, ನಾನು ಒಪ್ಪಿಕೊಳ್ಳೋದು. ಎಸ್ ದೇವರೇ ನನ್ನ ಪಾಪಿ. ಇದನ್ನು ಮಾತ್ರ ಈ ಮೊದಲನೆಯ ಸೆಕ್ಷನ್ ಒಳಗೆ ಆತನು ಬಯಸ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ ಶುದ್ಧಿ ಆಯ್ತೀಗ, ಶುದ್ಧಿ ಮಾಡ್ತಾ ಇರ್ಬೇಕಾದ ಸಮುವೇಲನು ಅವನು ಶುದ್ಧಿಗೆ ಕರೆಸಲ್ಪಡ್ತಾ ಇದ್ದಾನೆ. ಆವಾಗ ಅನೇಕ ಯಾರ ಮಕ್ಕಳು, ಈಶಯನ ಮಕ್ಕಳು, ಅವನಿಗೆ 8 ಜನ ಮಕ್ಕಳಿದ್ದಾರೆ. 7 ಜನ ಮಾತ್ರನೇ ತಂದೆ ನಿಲ್ಲಿಸ್ತಾ ಇದ್ದಾನೆ. 7 ಜನ ಮಾತ್ರನೇ ಎದ್ದಿದ್ರಪ್ಪ, ಅಲ್ಲಿ ಎದ್ದಿತ್ತು 4 ಜನ ಎದ್ದಿದ್ದು. ಓಕೆ ಸರಿ, ಆಗಲೇ ಒಳ್ಳೆ ಸರಿ ಬರಪ್ಪ. ಇನ್ನೊಂದು ಇಬ್ಬರು ಇದೆ, ನಿಂತ್ಕೊಳ್ದಂಗೆ ಮುಂದಗಡೆ ಬರೀ ಫಾಸ್ಟ್. ಹಲ್ಲೆಲೂಯಾ. ಈಗ ದೇವರು ಬಂದು ಸಮುವೇಲನಿಗೆ ಹೇಳ್ತಾದ್ರೆ, ಹೋಗು 7 ಜನರನ್ನ 8 ಜನರ ಒಳಗಡೆ ಒಬ್ಬರನ್ನ ಆರಿಸಿಕೊಂಡಿದ್ದೇನೆ. ನಾನೀಗ ಒಬ್ಬರನ್ನ ಆರಿಸಿಕೊಂಡಿದ್ದೇನೆ. ಆರಿಸಿಕೊಂಡದ್ರೊಳಗಡೆ ನಾನು ಯಾರು ತೋರಿಸ್ತೇನಲ್ಲ ಅವರ ಮೇಲೆಯೇ ನನ್ನ ಅಭಿಷೇಕವನ್ನ ಸುರಿಸ್ತೇನೆ, ಅವರನ್ನ ಆರಿಸಿಕೊಳ್ಳುತ್ತೇನೆ. ಹೇಳಿದ ಮೇಲೆ ಈಗ ಸಮುವೇಲ ಬಂದು ನಿನ್ನ ಮಕ್ಕಳೆಲ್ಲ ಕರಿಯಪ್ಪ ಅಂತಂದ್ರು. ಕರಿ ಅಂತಂದಾಗ ಇಷ್ಟು ಜನರ ಕರೆದು ದೇವರು ಹೇಳ್ತಾದ್ರೆ ಇವನಲ್ಲ, ದೇವರು ಹೇಳ್ತಾದ್ರೆ ಇವನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಳಿ ಆಗ ಈ ಕುಳಿತುಕೊಡ್ರಿ. ಈಗ ಇನ್ನೊಂದು ಸಾರಿ ಕುಳಿತುಕೊಡ್ರಿ. ಇನ್ನೊಂದು ಸಾರಿ ಸಮುವೇಲನು ಈಶಯನನ್ನು ಕೇಳ್ತಾ ಇದ್ದಾನೆ, ಯಾರಾದ್ರೂ ಇದಾರಪ್ಪ ನಿನ್ನ ಮನೆ ಒಳಗಡೆ ಅಂತ ಅನ್ನುವಾಗ ಎಲ್ಲರ ಗಮನಿಸಿದ್ದೇವರು ಮಗುವೆ. ಯಾರಾದ್ರೂ ಇದಾರ ನೋಡ್ರಿ, ಬರೀ 7 ಮಕ್ಕಳನ್ನ ಮಾತ್ರ ಎಣಿಸಿದಾನೆ. ಏನಂತ ಹೇಳಿ, ಅವ್ರನ್ನ ಇವರೇ 7 ಮಕ್ಕಳೇ, ಇವರು ಅರ್ಹರು, ಇವರಿಗೆ ಜ್ಞಾನ ಇದೆ, ಇವರಿಗೆ ತಿಳುವಳಿಕೆ ಇದೆ, ಎಲ್ಲಾ ತರ ಇವರ ಒಳಗಡೆ ಇದೆ. ಅವರಷ್ಟೇ ಇಟ್ಟಿದ್ದಾನೆ. ಚಿಕ್ಕವನೊಬ್ಬರಿದ್ದಾನೆ, ಅವನು ಯಾವುದಕ್ಕೂ ಉಪಯೋಗ ಇಲ್ಲ. ಅವನಿಗೆ ಯೋಚನೆ ಇಟ್ಕೊಂಡಿಲ್ಲ. ತಂದೆ ಅವನು ಗುರಿ ಕಳಿಸ್ಬಿಟ್ಟಿದ್ದಾನೆ. ಅವನು ಕಳಿಸ್ಬೇಕಾಗಿತ್ತಲ್ಲ. ಸ್ವಲ್ಪ ಚೆನ್ನಾಗಿ ಕೇಳ್ರಿ, ಆಮೇಲೆ ಕರ್ತವ್ಯ ಸಂಗಡ ಮಾತಾಡೋವನಾಗಿದ್ದಾನೆ. ಅವನು ಕಲಿಸ್ಬೇಕಾಗಿತ್ತಲ್ಲ, ಕಲಿಸಿಲ್ಲ. ಯಾಕಂದ್ರೆ ಅವನನ್ನ ನೆನಪಿನಲ್ಲಿ ಇಟ್ಟುಕೊಂಡಿಲ್ಲ. ಅವನನ್ನ ಗುರಿ ಕಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಕೇಳಿದಾಗ ಕರ್ತನ ಮೈ ಊಟಾಗಲಿ ಕೇಳಿದಾಗ ಇದಾನಯ್ಯ, ಅವನು ಎಲ್ಲರಿಗಿಂತ ಚಿಕ್ಕವನು. ವಾಕ್ಯವನ್ನು ಓದ್ರಿ. 1 ಸಮುವೇಲ 16ನೇ ಅಧ್ಯಾಯ 11ನೇ ವಚನ ನೋಡ್ರಿ. ಸಾಮುವೇಲನ ವಿಷಯವನ್ನು ನಿನ್ನ ಮಕ್ಕಳೆಲ್ಲ ನಿಷ್ಠೆವಂತಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತ ಚಿಕ್ಕವನು ಒಬ್ಬನಿರುತ್ತಾನೆ. ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ. ಪಕ್ಕದಕ್ಕೆ ಕೊಟ್ಟಿರ್ರಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರ ನಡುವೆ, ನಿಮ್ಮ ಸಮುದಾಯದ ಒಳಗಡೆ, ನಿಮ್ಮ ಕಾಲೇಜಿನ ಒಳಗಡೆ ಅಥವಾ ನಿಮ್ಮ ಕೆಲಸದ ಒಳಗಡೆ ಎಲ್ಲರಿಗಿಂತಲೂ ಚಿಕ್ಕವರಾಗಿದ್ದೀರಾ? ನಿಮ್ಮನ್ನು ಎಲ್ಲರೂ ಚಿಕ್ಕವರಂತೆ ತಳ್ಳಿ ಬಿಟ್ಟಿರುತ್ತಾರೆ. ನೀನು ಕೂಡ ಅನ್ಕೊಳ್ತಾ ಇರ್ತಿ, ನಾನು ಯಾವುದಕ್ಕೂ ಕೂಡ ಉಪಯೋಗ ಇಲ್ಲದವ ಎಂಬುದಾಗಿ, ಚಿಕ್ಕವನೆಂಬುದಾಗಿ ತಳ್ಳಿ ಬಿಟ್ಟಿದ್ದಾನೆ. ಒಬ್ಬ ಒಪ್ಪಿದ್ದಾನೆ.
ದಾವಿದನ ಕುರಿತಾಗಿ ತಂದೆ ಹೇಳ್ತಾ ಇದ್ದಾನೆ. ಅವಾಗ ಹೇಳ್ತಾ ಇರಬೇಕಾದ್ರೆ ಅವನು ಬರುವವರೆಗೂ ನಾನೇನ್ ಮಾಡುವುದಿಲ್ಲ, ಊಟ ಮಾಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಬರುವ ತನಕ ನಾನು ಊಟ ಮಾಡುವುದಿಲ್ಲ, ಅವನನ್ನ ಕರೆ ಕಳಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವನನ್ನ ಚಿಕ್ಕವನೆಂಬುದಾಗಿ ತಳ್ಳಿ ಮನೆ ಬಿಟ್ಟಿದೆಯೋ, ಯಾರು ಕೆಲಸಕ್ಕೆ ಉಪಯೋಗ ಆಗುವುದಿಲ್ಲ, ಯಾರ ಕುರಿತಾಗಿ ವೀಕ್ನೆಸ್, ಯಾರ ಕುರಿತಾಗಿ ಬಲಹೀನನು, ಯಾರ ಕುರಿತಾಗಿ ಉಪಯೋಗ ಇಲ್ಲ ಎಂಬುದಾಗಿ ತಳ್ಳಿ ಬಿಟ್ಟಿದ್ದಾರೋ ದೇವರು ಅವನನ್ನೇ ಕರೆಸ್ತಾ ಇದ್ದಾನೆ. ಇವತ್ತು ನಾನು ಹೇಳುತ್ತಿದ್ದೇನೆ ಮಗುವೆ, ನಿನ್ನನ್ನ ಚಿಕ್ಕವನೆಂಬುದಾಗಿ ಹೇಳಿ ಎಲ್ಲರೂ ತಳ್ಳಿ ಬಿಟ್ಟಿರಬಹುದು, ಆದರೆ ಈ ಪ್ರಾರ್ಥನೆ ಒಳಗಡೆ ದೇವರು ನಿನ್ನನ್ನ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂತಂದ್ರೆ ಇಡೀ ಊರಿನ ಒಳಗಡೆ ನಿನ್ನನ್ನ ದೇವರು ಈ ಪ್ರೇರಣೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ, ಮಗನೇ ನಾನು ನಿನ್ನನ್ನ ಆರಿಸಿಕೊಳ್ಳಲಿಕ್ಕಿದ್ದೇನೆ. ನಾನು ನಿನ್ನ ಕೆಲಸದಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ಸೇವೆಯಲ್ಲಿ, ಕುಟುಂಬದಲ್ಲಿ, ನೀನು ಮಾಡುವ ಜಾಬ್, ನೀನು ಮಾಡುವಂತ ಸ್ಟಡಿ ಒಳಗಡೆ ನಾನು ನಿನ್ನನ್ನ ಮೇಲಕ್ಕೆ ತರುವುದಕ್ಕಾಗಿ, ಈ ಕೂಟವನ್ನ ಸಿದ್ಧ ಮಾಡಿಸಿ ಆರಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಇಲ್ಲಿ ಬರಮಾಡಿದ್ದೇನೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿದ್ರಿ. ನಾನು ಫಸ್ಟ್ ಹೇಳಿದೆ, ತಾಯಿ ತೊಳೆದೆಂಬುದಾಗಿ, ಯೇಸು ತೊಳೆಯುವವನಾಗಿದ್ದಾನೆ ಎಂಬುದಾಗಿ. ಅದನ್ನು ಹೇಳ್ರಿ, ತೊಳೆದ ಮೇಲೆ ತಾಯಿ ತೊಳೆದ ಮೇಲೆ ಈಗ ತಿರುಗಿ ಮಗು ಎಲ್ಲಿ ಹೋಯ್ತೀಗ, ಮತ್ತೆ ಕೊಳಚೆಯಲ್ಲಿ ಬಿತ್ತೀಗ. ತಾಯಿ ಏನ್ ಮಾಡ್ತಾಳೆ? ಅಯ್ಯೋ ಮತ್ತೆ ಬಿಟ್ಬಿಟ್ಟ, ಸರಿ ಪರವಾಗಿಲ್ಲ ಅಂತ ತೊಳಿತಾಳೆ. ಏನು ಸಾರಿ, 2ನೇ ಸಾರಿ ಹೋದ್ರಿ, 3ನೇ ಸಾರಿ ಹೋಗ್ತಾ ಇದೀವಿ. ಆಮೇಲೆ ಈಗ ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ? ಏನ್ ತೋತಾಳೆ? ಬಡಿಗೆ ತೋತಾಳೆ. ಇದೇ ತಾಲೂಕಿನ ತೊಳೆದಿದ್ದೇನೆ, 2 ಸಾರಿ ಬಿದ್ದು ಬಂದು ತೊಳೆದಿದ್ದೇನೆ, ಈಗ 3ನೇ ಸಾರಿ ಬರ್ತಾ ಇದೆ ಅಂತ ಹೇಳಿ ಏನ್ ತೆಗೆದುಕೊಳ್ತಾಳೆ? ಇವತ್ತು ಮಕ್ಕಳೇ, ನೀನ್ ಹಿಂದೆ ಎಷ್ಟೇ ಏನಾಗಿ ಬಂದಿರಬಹುದು ಈ ಸಮಯದಲ್ಲಿ, ಆದ್ರೆ ಈ ದಿನ ನಿನ್ನ ದೇವರು ತೊಳೆಯುವವನಾಗಿದ್ದಾನೆ. ಆದರೆ ತೊಳೆದ ಮೇಲೆ, ಆದ ಮೇಲೆ ತಿರುಗಿ ಬಿಡಕ್ ಹೋಗ್ಬೇಡ, ತಿರುಗಿ ಪಾಪ ಮಾಡಕ್ ಹೋಗ್ಬೇಡ, ತಿರುಗಿ ನೀನು ಹಳೆಯ ಕಾಲದಲ್ಲಿ ನೀನು ಹೋಗ್ಬೇಡ, ತಿರುಗಿ ನೀನು ಬಿಡಕ್ ಹೋಗ್ಬೇಡ, ನೀನು ಪಾಪ ಮಾಡಬೇಡ. ಅದಕ್ಕೆ ಸಮಾಧಾನವಾಗಿ ಕುಂತ್ಕೊಳ್ರಿ, ಸಮಾಧಾನವಾಗಿ ಸ್ನಾನ ಮಾಡ್ರಿ. ಹಲ್ಲೆಲೂಯಾ. ಶಬ್ದ ಬರ್ತಾ ಇಲ್ಲ, ಜೋರಾಗಿ ಗಟ್ಟಿಗೆ ಹಲ್ಲೆಲೂಯಾ. ಈಗ ಏನ್ ಗೊತ್ತಾ, ಸಮಾಧಾನವಾಗಿ ಕುಂತ್ಕೊಳ್ಳ, ಸಮಾಧಾನ ಕುಳಿತುಕೊಂಡು ನಿದ್ದೆ ಮಾಡ. ಪಕ್ಕದಲ್ಲಿ ನೋಡಿದ್ರೆ ಈಗ ಚೆನ್ನಾಗಿದೆ, ನಿದ್ದೆ ಮಾಡ್ತಾ ಇದ್ದಾರಾ? ನಿದ್ದೆ ಮಾಡಿ ಸಮಾಧಾನವಾಗಿ ಎಚ್ಚರವಾಗಿ ಕುಳಿತುಕೋ, ಸ್ನಾನ ಮಾಡು. ನೆಕ್ಸ್ಟ್ ನಿನಗೆ ದೇವರು ನಿನ್ನ ಮೇಲೆ ಅಭಿಷೇಕವನ್ನು ಸುರಿಸಲಿಕ್ಕಿದ್ದಾನೆ. ದಾವೀದನನ್ನ ದೇವರು ಆರಿಸಿಕೊಂಡರು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದಾವೀದನನ್ನ ದೇವರು ಆರಿಸಿಕೊಂಡ ಮೇಲೆ, ಅವನು ಕರೆದ ಮೇಲೆ ಈಗ ದಾವೀದನು ಬರ್ತಾ ಇದ್ದಾನೆ. ದಾವೀದನು ಬರ್ತಾ ಇರಬೇಕಾದ್ರೆ ಈಗ ಸಮುವೇಲನು ಅವನು ಬರುವವರೆಗೆ ಲೇಟ್ ಆಗಿ ಚೆನ್ನಾಗಿ ಗಮನಿಸಿದ್ದೆ. ಎಲ್ಲ ಚೆನ್ನಾಗಿ ಗಮನಿಸ್ರಿ. ಎಲ್ಲರೂ ಕ್ವಾಲಿಫಿಕೇಶನ್ ಇರುವಂತವ್ರು ಎಲ್ಲರೂ ಮುಗಿದ್ರು, ಆದ್ರೆ ಯಾವುದಕ್ಕೂ ಉಪಯೋಗ ಇಲ್ವಲ್ಲ, ಅವನಿಗಾಗಿ ದೇವರ ಪ್ರವಾದಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವನನ್ನ ವೇಸ್ಟ್ ಎಂಬುದಾಗಿ ಹಿಂದುಗಡೆ ಬಿಟ್ಟಿದ್ದಾರಲ್ಲ, ಯಾವನನ್ನ ಯಾವುದಕ್ಕೂ ಪ್ರಯೋಜನ ಇಲ್ಲ, ಇವನಿಂದ ಏನ್ ನಡೆಯುವುದಿಲ್ಲ, ಇವನ ಲೈಫ್ ಅಲ್ಲಿ ಏನ್ ಕಾರ್ಯ ನಡೆಯುವುದಿಲ್ಲ, ಇವನು ಏನ್ ಸಾಧನೆ ಮಾಡುವುದಿಲ್ಲ, ಇವನ ಜೀವನದಲ್ಲಿ